ವೀಕ್ಷಕರೇ ನಮಸ್ಕಾರ. ನೀವು ಪತ್ರಿಕೆಗಳಲ್ಲಿ ಓದಿರ್ತೀರ, ಟಿ ವಿಗಳಲ್ಲಿ ನ್ಯೂಸ್ ಚಾನಲ್ನಲ್ಲಿ ಕೇಳಿರ್ತೀರ. ಪಹಲ್ಗಾಮ್ ಘಟನೆ ಆದಮೇಲೆ ಕೇಂದ್ರ ಸರ್ಕಾರ ಒಂದು ಕಾನೂನು ಹೊರಡಿಸ್ತು. ಯಾರು ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ ಬಂದು ತಾತ್ಕಾಲಿಕ ವೀಸಾ, ಟೂರಿಸ್ಟ್ ವೀಸಾದಲ್ಲಿ ಬಂದು ಅವರಿನ್ನೂ ವಾಪಸ್ಸು ಹೋಗಿಲ್ವೋ ಆ ಥರದವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸ್ಬೇಕು ಅಂತ. ಕಾನೂನಿನ ಪ್ರಕಾರ ಟೂರಿಸ್ಟ್ ವೀಸಾದಲ್ಲಿ ಬಂದಿರೋ ಅಂಥವರು ವಾಪಸ್ ಹೋಗಲಿಕ್ಕಿಂತ ಮೊದಲು ಅವರ ಸಮೀಪದ ಪೊಲೀಸ್ ಸ್ಟೇಷನ್ನಲ್ಲಿ ಅದನ್ನು ದಾಖಲು ಮಾಡಬೇಕಾಗತ್ತೆ. ನಾವು ವಾಪಸ್ ಹೋಗ್ತಾ ಇದ್ದೀವಿ ಈಗ ಅಂತ. ಆದರೆ ಸಾವಿರಾರು ಜನ ಆ ಥರ ಯಾವುದು ಮಾಡಿಸೇ ಇಲ್ಲ. ಅಂದರೆ ಅವರು ಇಲ್ಲೇ ಇದ್ದಾರೆ ಅಂತ. ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ಅಂತ ಇಲ್ಲಿಗೆ ಬಂದಿರೋರು ಬರೀ ಮ್ಯಾಚ್ ನೋಡಲಿಕ್ಕೆ ಇಲ್ಲೇ ಕಾಯಂ ಆಗೋಗ್ಬಿಟ್ಟಿದ್ದಾರೆ. ಇದು ವಿಷಯ ಅಲ್ಲಿಗೆ ನಿಲ್ಲಲ್ಲ. ಹೀಗೆ ಬಂದು ನೆಲೆಸಿರೋರು ಇಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಮಕ್ಕಳುಗಳಾಗಿದೆ. ಇನ್ನೂ ಭಯಾನಕವಾದ ವಿಷಯ ಅಂತ ಹೇಳಿದ್ರೆ ಅವರು ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ವೋಟರ್ಸ್ ಲಿಸ್ಟಲ್ಲಿ ಅವರ ಹೆಸರು ಸೇರಿಸಿದೆ, ಅವರಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ಅವರಿಗೆ ಉಜ್ವಲ ಯೋಜನೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಏನಾದರೂ ಅವರದ್ದು ಸರ್ಕಾರದ ಫಲಾನುಭವಿಗಳಾಗಿ ಅವರು ಪರಿವರ್ತನೆ ಆಗಿದ್ದಾರೆ. ನಾವು ಸಾಮಾನ್ಯರು ಯಾವುದಾದ್ರೂ ಸರ್ಕಾರದ ಯೋಜನೆಯ ಫಲ ತಗೊಳ್ಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಾಗುತ್ತೆ. ಅಂದರೆ ಅವರಿಗೆ ಯಾರೋ ಮಾಡಿಕೊಟ್ಟಿರ್ತಾರೆ ಇದನ್ನೆಲ್ಲ. ಒಂದು ಆಧಾರ್ ಕೇಂದ್ರದ ಯಾವುದೋ ವ್ಯಕ್ತಿ ಇರ್ಬೋದು, ಅವರು ಎರಡು ಕಾರಣಕ್ಕೋಸ್ಕರ ಮಾಡಿಕೊಟ್ಟಿರ್ಬೋದು. ಅವ್ರ ಬಗ್ಗೆ ಸಿಂಪತಿ ಇದ್ದರೆ, ಅನುಕಂಪ ಇದ್ದರೆ ಅವ್ರು ಮಾಡಿಕೊಟ್ಟಿರ್ಬೋದು, ಅಥವಾ ಹಣದ ಆಸೆಗೋಸ್ಕರ ಇದ್ರೂ ಮಾಡಿಕೊಟ್ಟಿರ್ಬೋದು. ಆದರೆ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ಥರದವರನ್ನು ಗುರುತಿಸಿ, ಅವರು ಮಾಡಿಕೊಟ್ಟಿರೋರನ್ನೂ ಗುರುತಿಸಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡುವಂಥ ಯಾವುದೇ ಕಾನೂನಿಲ್ಲ. ಉದಾಹರಣೆಗೆ, ಯಾರಿಗೆ ಅವ್ರಿಗೆ ಆಧಾರ್ ಕಾರ್ಡ್ ಇದನ್ನೆಲ್ಲ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿದ್ರೋ ಅವ್ರಿಗೆ 5 ವರ್ಷಗಳ ಕಠಿಣ ಶಿಕ್ಷೆ ಅನ್ನುವಂಥ ಒಂದು ಕಾನೂನು ಇದ್ದರೆ, ಅದು ಜಾರಿಗೂ ಬಂದಿದ್ದರೆ ಇಂಥದ್ದಾಗ್ತಾ ಇತ್ತ ಹೇಳಿ. ನಮ್ಮ ದೇಶದಲ್ಲಿ ಇದುವರೆಗೂ ಇದ್ದಂತಹ ಎಲ್ಲ ಮುಖಂಡರು ತಾವು ಸ್ವಂತ ಕಟ್ಸ್ಕೊಳ್ಳೋವಂಥ ಮನೆ ಸುತ್ತಲೂ ಎತ್ತರವಾದ ಕಾಂಪೌಂಡ್ ಹಾಕಿ ಒಂದು ನಾಯಿ ಕಟ್ಟು ವಾಚ್ಮನ್ಗೂ ಕೂಡ ಇಟ್ಕೊಂಡು ಅದನ್ನು ರಕ್ಷಿಸ್ತಾರೆ. ಈ ದೇಶನೂ ಕೂಡ ಇದು ನಮ್ಮ ಮನೆ ಇದ್ದ ಹಾಗೆ ಅನ್ನೋ ಭಾವನೆ ಅವ್ರಿಗೆ ಇಲ್ಲವೇ ಇಲ್ಲ. ಹೇಗಾದರೂ ಮಾಡಿ ನಾವು ವೋಟ್ ಬ್ಯಾಂಕ್ ಅಂತ ಹೇಳ್ತಾರಲ್ಲ, ಅವ್ರದ್ದು ಮತ ತಗೊಂಡು ನಮ್ಮ ಅಧಿಕಾರದಲ್ಲಿದ್ದು ಬೇಕಾದಷ್ಟು ಭ್ರಷ್ಟತೆ ಮೇಲೆ ಭ್ರಷ್ಟತೆ ಮಾಡಿಕೊಂಡು ಹಾಯಾಗಿರೋದು. ಒಂದು ವೇಳೆ ಇಲ್ಲಿರ್ಲಿಕ್ಕೆ ಕಷ್ಟ ಆದರೆ ವಿದೇಶಗಳಲ್ಲೇ ಆಸ್ತಿ ಮಾಡ್ಕೊಂಡಿರ್ತಾರೆ, ಅಲ್ಲಿ ಹೋಗಿ ನೆಲೆಸೋದು. ಹಾಗಾದರೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ಹೇಳಿದ್ರೆ, ನಾವು ನಮ್ಮ ಮಾತಿನಲ್ಲಿ ಈಗ ಆಗ್ತಾ ಇರೋವಂಥ ವಿಷಯನ 4 ಜನರ ನಡುವೆ ಹೇಳಬೇಕು. ನಾವು ಒಪಿನಿಯನ್ ಮೇಕರ್ಸ್ ಆಗಬೇಕು. ಅದರ ಜೊತೆಗೆ ನಮ್ಮ ಬಂಧುಗಳಿಗೆ, ನಮ್ಮ ಪರಿಚಯಸ್ಥರಿಗೆ, ಅವ್ರಿಗೆಲ್ರಿಗೂ ಈ ವಿಚಾರನ ಸಾಧ್ಯವಾದಷ್ಟು ಹೇಳಬೇಕು. ಸೋಷಿಯಲ್ ಮೀಡಿಯಾದಿಂದ ಕೂಡ ಅದನ್ನು ಎಲ್ಲ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಬ್ರಹ್ಮಾಸ್ತ್ರ ಇದೆ ನಮ್ಮ ಹತ್ರ, ಅದು ಅಂದರೆ ಮತದಾನ. ಅದು ರಾಷ್ಟ್ರಭಕ್ತ ಸರ್ಕಾರವೇ ಅಧಿಕಾರಕ್ಕೆ ಬರೋ ಹಾಗೆ ನಾವು ವಿಶೇಷವಾಗಿ ಶ್ರಮಿಸಬೇಕಾಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸಿದ್ರೆ ಮಾತ್ರ ನಮ್ಮ ದೇಶಕ್ಕೆ ಉಳಿಗಾಲ ಇದೆ. ಎಲ್ಲರೂ ಯೋಚನೆ ಮಾಡ್ಬೋದು, ಕೆಲವರು ವಯಸ್ಸಾಗಿರೋರು ನಮ್ಮ ಕಾಲದಲ್ಲಿ ಇದು ಆಗೋಯ್ತಲ್ಲ ಅಂತ. ಇದನ್ನು ನಾವು ಮಾಡದೇ ಇದ್ದರೆ ನೆನಪಿರಲಿ, ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಇಲ್ಲಿ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಈ ಒಂದು ಕಿರು ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಹಂಚ್ತೀರಾ. ಜನರಲ್ಲೂ ಕೂಡ ರಾಷ್ಟ್ರ ಪ್ರಜ್ಞೆ ಜಾಗೃತವಾಗಲಿ ಅಂತ ಆಶಿಸ್ತಾ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.